ಗೀತಾ ಏನು ಅಡುಗೆ ಮಾಡಿದಿ? ಅನ್ನ ಸಾರು. ಯಾಕ್ಲೆ ಯಾಕೆ ಸಾಪ್ಕಿದ್ದಿ? ಕೈ ತೆಗಿರಿ. ಯಾಕ್ಲೆ ಯಾಕೊಂತಾರ ಇದೆಯಲ್ಲ ಯಾಕೆ ಏನಾಯ್ತು? ಏನಾಗಬೇಕು ಏನಾಗಬೇಕು? ಏನು ಹೊಂಟೋಗ್ಬಿಡ್ಬೇಕಾ? ಸತ್ತೋಗ್ಬಿಡ್ಬೇಕಾ? ನಾನು ಎಣ್ಣೆ ಬಿದ್ದೋಗ್ಬೇಕು? ಸರಿ ಏನಾಯ್ತು ಅಂತ ಹಿಂಗೆಲ್ಲ ಆಡ್ತಿದ್ದೀನಿ ನೀನು? ಏನೂ ಆಗಿಲ್ಲ ಕಣಪ್ಪ. ನಮ್ಮನೆ ಆಳವರು ಸಿಕ್ಕಿಲ್ಲ, ಆಳ್ ಬಿದ್ದೋರು ಸಿಕ್ಕಿಲ್ಲ. ನಿಮಗೆ ನಿಮ್ಮ ಅಪ್ಪನಿಗೂ ಮಗನಿಗೂ ಕಂಡೋರ್ ಮನೆ ಉದ್ಧಾರ ಮಾಡಬೇಕು, ಕಂಡೋರ್ ಮನೆಯ ಇದು ಮಾಡಬೇಕು. ಏನೋ ನಿಮ್ಮನ್ನ ದಾನ ಸೂರ ಕಾರಣ ಅಂತಾರಲ್ಲ, ಅದಕ್ಕೆ. ಸರಿ ಏನಾಯ್ತು ಅಂತ ಹಿಂಗೆ ಆಡ್ತಿದ್ದೀನಿ ನೀನು? ಇನ್ನೇನಾಗಬೇಕು 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 ಅಂತವ? ಈಗ ಆಗಿರೋದು ಸಾಕಾಕಿಲ್ವಾ? ಇನ್ನೂ ಆಗ್ಬೇಕಾ? ಇನ್ನೂ ಆಗಬೇಕು. ಈಗ ಆಗಿರೋದು ಸಾಕಾಕಿಲ್ಲ. ಏನಾಗಿದೆ ಅಂತ ಹಿಂಗೆ ಆಡ್ತಿದ್ದೀನಿ ನೀನು? ಒಳ್ಳೆ ಹಂಗೆ ಆಡ್ತಾಳೆ ನೋಡಿಗ. ಏನೂ ಆಗಿಲ್ಲ ಹೋಗಿ. ಅಲಕ್ಕಂದ್ರಿ ಗಬ್ಬಾಗಿರೋ ಸವ ಮನೇಲಿ ಲಕ್ಷ್ಮಿ ಹೆಂಗಿತ್ತು ಅದು ತಗೊಂಡೋಗಿ ಹೊಡೆದೊಟ್ಟು ಬಂದ್ಬಿಟ್ರಲ್ಲ ನೀವು. ನೀವು ಮಾಡಿ ಸರಿಯಾ? ನೀವು ನಿಮಗೆ ಸರಿ ಅನಿಸ್ತದ? ದಯ ಬಿಡು ಅದಕ್ಕೆ ನೋಡು. ನಿಜವಾಗ್ಲೂ ನಮ್ಮ ಅತ್ತೆ ಭಾಳ ಒಳ್ಳೇದು ಕಲೆ, ಪಾಪ ಓಸಿ ಒಳ್ಳೇದ. ನಮ್ಮ ತಾತ ನಮ್ಮ ಅಜ್ಜಿ ಮದುವೆ ಸರಿಯಾಗಿ ಜೋರಾಗಿ ಆಗೆಲ್ಲ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಆಮೇಲೆ ನಮ್ಮ ಅವ್ರ ಮನೆಯವ್ರು ಏನೋ ಒಲೆ ಜುಮ್ಕಿ ಗಿಡ ಜುಮ್ಕಿ ಎಲ್ಲ ಮಾಡ್ಸ್ಕೊ ಹೋಗಿದ್ರಂತೆ. ಮದುವೆ ಮಾಡ್ಕೊಂಡು ಹೋದಾಗ ಏನು ಮಾಡಿಸ್ನಿಲ್ವಲ್ಲ ಅಂದ್ಬಿಟ್ಟು ಒಂದು ಎಕರೆ ಜಮೀನೇ ಕೊಡಬೇಕು ಅಂತ ಹೇಳಿತ್ತು. ಅತ್ತೆ ಯಾವತ್ತೂ ಬಾಯ್ಬಿಟ್ಟು ಜಮೀನು ಕೇಳಲಿಲ್ಲ. ಅದಕ್ಕೆ ತೆಗೆ ಸುಮ್ಮನೆ ನಾವು ಸುಮ್ಮನೆ ಆಗಿದ್ದು. ನೋಡು ಅವ್ರ ಕಷ್ಟ ಇರ್ಬೇಕಾದ್ರೆ ನಾವು ಒಂಚೂರು ಸಹಾಯ ಮಾಡ್ಬೇಕು ತಾನೆ. ಈ ವಯಸ್ಸಲ್ಲಿ ಎಲ್ಲಿಗೆ ಅಂತ ಹೋದವರು ಅವ್ರ ಪಾಪ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು ತಾನೆ. ಪರವಾಗಿಲ್ಲ, ನಿಮ್ಗೆ ಇನ್ಯಾರ ಕಷ್ಟ ಕಂಡು ಬರೋಕ್ಕಿಲ್ಲ. ನಿಮಗೆ ಅವ್ರ ಕಷ್ಟ ನಿಮ್ಮ ಕಡೆ ಜನಗಳ ಕಷ್ಟ ಮಾತ್ರ ಕಂಡು ಬರೋದು ನಿಮಗೆ. ನೋಡು ನಿಮ್ಮ ಕಡೆಯವರು ನಮ್ಮ ಕಡೆಯವರು ಅಂತ ನಾನು ಯಾವಾಗ ಎಣಿಕೆ ಮಾಡಿದ್ದಾನೋ ನೀನೇ ಅಪ್ಪ ಅನ್ನೋದು. ನಾನು ಯಾವಾಗಾರ ಅಂದಿದ್ದಾನೆ ನಾನು ನಮ್ಮ ಕಡೆಯವರು ನಿಮ್ಮ ಕಡೆಯವರು ಅಂತವ ಬೇರೆ ಬೇರೆ ಎಣಿಕೆ ಮಾಡಿದ್ದಾನೆ. ಹೇಳು ಸುಮ್ಮನೆ ಇಲ್ದವ್ದಾರ ನೀನೇ ಕಲ್ಪನೆ ಮಾಡ್ಕೊಂಡು ಮಾತಾಡೋದು. ನಂಗೆ ಲೂಜಲ್ವಾ, ಅದಕ್ಕೆ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀನಿ ನಾನು. ಅಲ್ಲ ಒಂದು ಮಾತು ನಾನು ಕೇಳಬೇಕು ಅಂತ ಅನ್ನಿಸ್ತೀವಲ್ಲ, ನಿಮ್ಮ ಅಪ್ಪ ಹೇಳ್ದಷ್ಟು ಅಟ್ಕೊಂತ ಕರ್ಕೊಂಡು ಹೊಂಟೆ ಹೋದ್ರಲ್ಲಿ ನೀವು ಹಿಂಗೆ ಬುದ್ಧಿ ಕಲಿಯೋದು ನೀವು. ಅಪ್ಪ ದೇವರೇ ಭಗವಂತ. ನಿಜವಾಗ್ಲೂ ಇವತ್ತೊಂದು ಕಾಲದಲ್ಲಿ ಯಾರನ್ನೂ ನಂಬಕಾಯ್ಕಿರಕಂದ್ರಿ. ಏಡೇ ಕೂತ್ಕೋ, ನೀನು ಚೆನ್ನಾಗಂತೀಯ ನೀನು. ಆಯಿತು ಸುಮ್ಮನಿರು, ಬೇಜಾರಾಗದು ನನಗೆ ಗೊತ್ತು. ಈಗ ಏನು ಮಾಡೋಕ್ಕದ್ದು? ಸುಮ್ಕಿರ ಆಯಿತು, ಬೇಜಾರು ಮಾಡ್ಕೊಬೇಡ, ಸುಮ್ಕಿರ ಆಯಿತು. ಏನಾಯ್ತು ಹೋಗಿ, ನೀವು ಬುದ್ಧಿ ಕಲಿಯಕ್ಕಿಲ್ಲಕನ. ಅಲ್ಲಕಂದ್ರಿ ನಮ್ಮ ಬದುಕು ಬಾಳು ಚಿಕ್ಕದಾಕಿಲ್ವಾ? ನಮ್ಮ ಬದುಕು ಬಾಳು ನಾವು ಇವತ್ತು 100 ರೂಪಾಯಿನ ಕೂಡಿಟ್ರೆ ನಾಳೆಗೆ 1000 ರೂಪಾಯಿ ಆಗೋದು. ಇಲ್ದವ್ರೆ ಅದು ಹೆಂಗಾಗ್ಬಿಟ್ಟದು? ಹೆಂಗಾದದು ಹೇಳಿ? ನಿಮಗೆ ಬುದ್ಧಿ ಇಲ್ವಾ ನಿಮಗೆ? ದಾನ ಧರ್ಮ ಅನ್ಕೊಂಡು ಮಾಡ್ಕೊಂಡು ಮನೆ ಖಾಲಿ ಮಾಡಿದ್ರೆ ಆಮೇಲೆ ನಮ್ಗೆ ಗೊತ್ತಾಯ್ತದೆ ನಮ್ಮ ಪರಿಸ್ಥಿತಿ ಹೆಂಗಾಯ್ತದೆ ಅಂದ್ಬಿಟ್ಟು. ಆಮೇಲೆ ಗೊತ್ತಾಯ್ತದೆ ನಮಗೆ. ಆಯಿತು ಸುಮ್ಮ ಕೂತ್ಕೋ. ಅಯ್ಯೋ ಕೂಡ ಸುಮ್ಮನೆ ಬರ್ತಾನವಾ, ಸುಮ್ಮನಿರಲೇ. ಆಯಿತು ಪಪ್ಪನ ಮತ್ತೆ ನೋಡಿದ್ರು ಒಟ್ಟು ಉರಿತದೆ ನಮಗೆ. ಓಹೋ ಹೊಟ್ಟೆ ಉರಿತದೆ ಹೊಟ್ಟೆ ನಿನಗೆ? ಹೊಟ್ಟೆ ಉರಿಬೇಕು. ನಮ್ಮ ನೋಡ್ರಿ ಹೊಟ್ಟೆ ಉರಿಕಿಲ್ವಾ? ಮುಗಿನ ನೋಡ್ರಿ ಹೊಟ್ಟೆ ಉರಿಕಿಲ್ವಾ? ಹೆಂಗ ಮುಗಿಗ ಹಾಲಾಯ್ತಿಲ್ವೇನೋ? ಹೋಗಿ ತಗೊಂಡೋಗಿ ಇಟ್ಕೊಂಡು ಕೊಟ್ಬಿಟ್ಟು ಬಂದಿದ್ದೀರಿ. ಹಂಗೆಲ್ಲ ಆಡ್ಬೇಡ, ಸುಮ್ಕಿರು. ನೋಡು ನಾನು ಇರ್ತಿ ಏನು ಅನ್ನಕ್ಕಿಲ್ಲ ನನಗೆ ಅಂತವ. ನಾನು ಹೇಳಿದ್ದಾನೆ ಅಪ್ಪ ತಾನೇ ಕೊಟ್ಟು ಕಳಿಸಿದ್ದು. ಈಗ ನಾನೇನು ಮಾಡಾನೆ? ನೀವು ಎಲ್ಲಾನು ಅವ್ರು ಏನಾರು ಮಾಡ್ಕೊಳ್ಳಿ ಅಂತ ಸುಮ್ಮನಿದ್ರೆ ಗ್ಯಾರಂಟಿ ಕೊನೆಗೆ ತಗೊಂಡ್ಕಂಡು ಚೆಪ್ ಕೊಡ್ತಾರೆ. ಸುಮ್ಕಿರಿ, ಇಸ್ಕೊಳ್ಳಿವ್ರಂತೆ ಅಷ್ಟೇ ನಿಮಗೆ ಮಾಡೋದು ಅವರು ಕನ. ಇನ್ನು ಎಲ್ಲಾರೇ ನನ್ನ ಮಗ ಉದ್ಧಾರ ಆಗಲಿ, ನಮ್ಮ ಮನೆ ಚೆನ್ನಾಗಿರಲಿ ಅನ್ನಕ್ಕಿಲ್ಲ. ಇವ್ರಿಗೆ ತಗೊಂಡೋಗಿ ದಾನ ಮಾಡಿದ್ರೆ ಆಮೇಲೆ ಸರಿ ಆಯ್ತದೆ, ಗೊತ್ತಾಯ್ತದೆ ನಿಮಗೆ. ನಾನು ಹೇಳಿದ್ರೆ ಚಾಡಿ ಹೇಳ್ಕೊಡ್ತೀನಿ ಅನ್ಕೋತೀರಿ. ಏನಾರು ಮಾಡ್ಕೊಳ್ಳಿ, ನನಗೇನು ಸುಮ್ಮನೆ ಹೇಳೋಕ್ಕಾಯ್ತಿಲ್ಲ ನಿಮಗೆ. ಅದು ಹಾಕಬೇಕು ಮಾತಾಡೋದ್ರೆ ನಿಮ್ಗೆ ಹಿಡಿಯೋಕ್ಕೂ ಇಲ್ಲ. ಹಂಗೇನಿಲ್ಲ ಸುಮ್ಕಿರು. ಪಾಪ ಅಪ್ಪ ಏನೋ ಓಲಿ ಅಂತ ನೀನು ಯಾವಾಗ ಏನು ತಗೊಂಡು ಕೊಟ್ಟಿದ್ದೋ ನೀನು ಸರಿ ಬಿಡು. ನಾನು ಹೇಳ್ತಾರೆ ನಮ್ಮ ಒಳ್ಳೇದಕ್ಕೆ ಕಂಡ್ರಿ. ನಮ್ಮ ಮಗು ಆಯ್ತು, ನಮ್ಮ ಮಗಿನ ಚೆನ್ನಾಗಿ ಸಾಕೊಂಡು ಮುಂದೆ ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಡ್ದ. ದಾನ ಧರ್ಮ ಅಂತ ಇರೋ ಬರೋದೆಲ್ಲ ಕಂಡವ್ರು ಕೊಟ್ಬಿಟ್ಟು ಆಮೇಲೆ ಕುತ್ಕೊಂಡು ಬಾಯ್ ಬಡ್ಕೊಂಡಿರಾ? ನನ್ಗೆ ಗೊತ್ತಿರೋ ಸುಮ್ಮನಿರು, ನಮ್ಗೆ ಗೊತ್ತಿರೋ ಹೆಂಗೆ ಮಾಡಬೇಕು ಅಂತವ. ಸರಿ ಬಿಡಿ ಆಯಿತು. ಈಗ ನಾನೇನು ಮಾಡಿದೆ? ಆಯಿತು ಅಡುಗೆ ಮಾಡ್ದೆ. ಮಾಡೀನಿ. ಹೋಗು ಬಿಸಿಲು ಮಾಡ್ಕೋಸಿಯ ಊಟ ಮಾಡ್ಕೊಂಡು ಹೊಲ್ತಾ ಹೋಗ್ತೀನಿ. ಆಯಿತು. ಆಮೇಲೆ ಇದು ಹೂವು ಬಂದದೇನು ಇವತ್ತು ಅಕ್ಕನ ಕೈಲಿ ಕಳಿಸಿತ್ತು ಬರ್ತೀನಿ ಅಂದ್ಬಿಟ್ಟು. ಸಂಜೆ ಮೇಲೆ ಏನಾದ್ರು ಕುಯ್ರಿ ಕೋಳಿ ಗಿಳಿಯ. ಮನೇಲಿ ಅವೆಲ್ಲ ಹೇಳ್ತೀನಿ ಬಿಡು. ಅವ್ನಿಗೆ ಹೇಳ್ಬಿಟ್ಟು ಕುಯ್ಸಿಸ್ತೀನಿ. ಬಂದದಂತ ಅತ್ತೆ ಇವತ್ತು? ಬಂದದಂತೆ. ಬರ್ಲಿ ಹೋಗು ಕುಯ್ಯಕಾಯ್ತದ ಅದಕ್ಕೇನಂತೆ. ಸರಿ ಆಯಿತು. ಮಗ ಏನಂತಿಲ್ಲಲ್ಲ? ಅಯ್ಯೋ ಅದೇ ಹೇಳ್ದಂಗೆ ಹಿಂಗೆ ಹೊಡೆದ್ರಲ್ಲ ನೀವು. ಮನೆ ಜವಾಬ್ದಾರಿ ನಮ್ಮದು, ಬದುಕು ಬಾಳು ಅನ್ನೋದು ಆಸೆನೇ ಇಲ್ವಲ್ಲ ಅಂತ ಏನೇನೋ ಗೊಯ್ಯ ಅಂತಿಲ್ಲು. ಅದಕ್ಕೆ ಸುಮ್ಕಿರು, ಹಾಗೆಲ್ಲ ಆಡಬೇಡ್ದು. ಪಾಪ ಕಷ್ಟ ಇರೋದಲ್ವ. ನಮ್ಮ ಅತ್ತೆಗೆ ಹೊಸ ಹೊರತು ಕಳಿಸಿದ್ದು ಸುಮ್ಮನಿರು ಅಂತಂದೆ. ನನಗೆ ಗೊತ್ತು ಕಲ ಇದು ಹಿಂಗೆ ಆಯ್ತದೆ ಅಂತ. ನೋಡ್ಲ ಮಗ, ಅವಳ ಸಂಸಾರ ಅವ್ರಿಗೆ ಏನೋ ಸಹಾಯ ಮಾಡಕ್ಕೆ ಹೋಗಿ ನಿನ್ನ ಸಂಸಾರ ಹಾಳು ಮಾಡ್ಕೊಬೇಡ ನೀನು. ಇದ್ರ ಸಂಸಾರ ಹಾಳು ಮಾಡ್ಕೊಳ್ಳೋದು ಏನಿದ್ದದು? ಏನೋ ಅತ್ತೆ ಮನೆ ಹಿಂಗೆ ಪಾಪ ದೇವಿ ಇವರೆಲ್ಲ ಕಷ್ಟಪಡ್ತಾರೆ ಅಂತ ಹೊಟ್ಟೆ ಉಟ್ಕೊಂಡು ಏನೋ ಹೊಸ ಕೊಟ್ಟು ಅಷ್ಟು ಬಿಟ್ರೆ ಇನ್ನೇನವ ನೀರು ಬರೋದನ್ನ ತಗೊಂಡೋಗಿ ಕೊಟ್ಬಿಟ್ಟಿಲ್ವಾ? ನೀನು ಚೆನ್ನಾಗಂತೀಯ ನೋಡು. ಅದಕ್ಕೆ ನೀನು ಹೇಳಕ್ಕಿಲ್ಲ ನಿನಗೆ. ನಾನೇನು ಹೊಟ್ಟೆ ಉರಿ ಮಾಡೋದನಪ್ಪ. ತಗೊಂಡೋಗಿ ಹೊಡ್ಕೊಂಡೋಗಿ ಬಿಟ್ಬಿಡ್ಬಲ್ಲ ಅಂತ ನಾನು ಹೇಳಿಲ್ವಾ? ನೋಡು ಮಗ, ಏನಾರೇ ಅಲ್ಲಿ ಅದೇ ಹಾಕ್ಬೇಕು. ಸುಮ್ಮನೆ ನೀನು ಜಾಸ್ತಿ ಹೋಗೋದಂಗೆಲ್ಲ ಇದು ಮಾಡಬೇಡ. ನಾನೇ ಹೋಗೋಣ ನಿನಗೆ ತಲೆ ಕೆಟ್ಟೋಗಿದ್ದು ನಿನಗೆ. ನೀನು ಸರಿ ಬಿಡು ನೀನು. ಹಂಗಲ್ಲಕಲ್ಲ, ದೇವಿನೂ ಮನೇಲಿ ಒಬ್ಬಳೇ ಇರ್ತಾಳೆ. ನೀನು ಹೋದಾಗ ಜನಗಳು ನೋಡಿದವರು ಆಚೆ ಮುಂಚೆ ಗೊತ್ತಿತ್ತಿಲ್ಲ. ಈಗ ಇವಳು ಬಂದ್ಮೇಲೆ ಬರ್ತಾನೆ ಅವನೇ ಅಂತಂದಾಗ ಅವಳಿಗೊಂದು ಕೆಟ್ಟ ಹೆಸರು ನಿನ್ಗೊಂದು ಕೆಟ್ಟ ಹೆಸರ. ಅದಕ್ಕೋಸ್ಕರ ಹೇಳ್ತಾರೆ ನಾನು. ಸರಿ ಬಿಡು ಆಯಿತು, ನಾನೇ ಕಲ್ಗೆ ಹೋಗಾನೆ. ನೀನು ಒಳ್ಳೆ ಚೆನ್ನಾಗಂತೀಯ ಕಣವ.
ಜನಗಳು ಅನ್ನೋದಿರಲಿ ನೀವುಗಳು ಹಿಂಗೆ ಮಾತಾಡ್ಬೇಕಾರೆ ನಾನು ಬೇಜಾರಾಕಿಲ್ವೋ ನನಗೆ ನೀನು ಸರಿ ಬಿಡು ಹೆಂಗಂತೀಯ ನೋಡು. ಇರೋದು ಹೇಳ್ತಿರೋದು ಅದು ಸರಿ ಬರೋಕ್ಕಿಲ್ಲ ನಿನ್ಗೆ ಗೊತ್ತಾಗಕ್ಕಿಲ್ಲ. ನೀನು ಹೋಯ್ತಾ ಬರ್ತಾ ಇದ್ರಿ ಏನು ತಪ್ಪು ತಿಳ್ಕೊತಾರಕಲ್ಲ. ಇನ್ಯಾಕೆ ಹೋಗೋಣ ಈಗ ಇನ್ನು ಹೋಯ್ಕಿಲಕ್ಕ ಸುಮ್ಕಿರು ಇನ್ಯಾಕೆ ಹೋಗೋನೆ. ಹಂಗಂದು ಬೇಜಾರು ಮಾಡ್ಕೊಂಡಿದ್ದಾಳೆ. ನಲ್ಲೋ ಒಂದು ಮಾತು ಹೇಳ್ನಿಲ್ಲ ಕೇಳನಿವಲ್ಲ ಹಿಂಗೆ ಹೊಡ್ಕೊ ಹೋಗಿದ್ದೀರಲ್ಲ ಅಂತ ಅದಕ್ಕೆ ನಾನು ಹೇಳ್ದೆ. ಪಾಪ ಹೇಳಿದ್ಮೇಲೆ ನಂದೇನು ನಿನ್ನೇನು ಕೇಳನಿ ಅಂತ. ಅಯ್ಯೋ ಏನಾರೇ ಆಲಿಕನಪ್ಪ ಆಮೇಲೆ ನಿಮ್ಮ ಸಂಸಾರಗಳು ಹಾಳು ಮಾಡ್ಕೊಬಿಟ್ಟಿರಿ. ಅವ್ರು ಒಳ್ಳೇದು ಮಾಡಕ್ಕೆ ಹೋಗಿ ನಿನ್ನ ಸಂಸಾರ ನೀನು ಹಾಳು ಮಾಡ್ಕೊಬಿಟ್ಟಿಗೆ. ಅದೊಂದೇ ಭಯ ನಮಗೆ ಏನೂ ಇಲ್ಲ. ಅಯ್ಯೋ ಅದ್ರಲ್ಲಿ ಭಯ ಪಡೋಂಥದ್ದು ಏನಿದ್ದು ಬಿಡವ. ಅದರಲ್ಲಿ ನಾವೇ ತಪ್ಪು ಕೆಲಸ ಮಾಡಕ್ಕೆ ಹೋಗಿದ್ದಾನೆ ನಾನು. ಏನೋ ನನ್ನ ಪಾಪ ಹಿಂಗೆ ಆಗೋದೇ ಅಲ್ಲ ಹಿಂಗೆ ಈ ಥರ ಪರಿಸ್ಥಿತಿ ಆಗೋದಿಲ್ಲ ಅಂತ ಹಂಗೆ ಇದು ಮಾಡಿದೆ ಅಷ್ಟೇ. ಅಯ್ಯೋ ಹೆಂಗಾರ ಇರ್ಲಿ ಕಣಪ್ಪ ನಮ್ಮ ಮುಸರಲ್ಲಿ ನಾವು ಇರಬೇಕು. ಅದು ಯಾಕೆ ಬೇಕು ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಇವತ್ತು ಇಲ್ಲಿ ಹೋಯ್ತದೆ ಅಂದರೆ ಹುಲಿ ಹೋಯ್ತದೆ ಅಂತಾರೆ ಜನಗಳು. ಇಲ್ಲ ಹೆಣ್ಗೂ ಕೆಟ್ಟ ಹೆಸರು ಬರಬಾರ್ದು ಇತ್ತಂಗೆ ನಿನಗೂ ಕೆಟ್ಟ ಹೆಸರು ಬರಬಾರ್ದು. ಬತ್ತಿದ್ದಂತೆ ಹೋಯ್ತಿದ್ದಂತೆ ಅಂತ ಒಂದು ಕೊಂಬತ್ತು ಸೇರಿಸಿ ಹೇಳೋ ಜನಗಳು ಜಾಸ್ತಿ ಕಣ್ಮಗ. ಅದಕ್ಕೋಸ್ಕರ ಹೇಳ್ತಾರದು ಅಷ್ಟೇ ಏನೂ ಇಲ್ಲ. ಹೆಂಗಿರ್ಬೇಕು ಹಂಗಿರೋದು ಕಲಿ ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆಯಿತು ಬಿಡವ ನಂಗೆ ಗೊತ್ತಿಲ್ವ ಅದಕ್ಕೆ ತಲೆ ಕೆಡ್ಸ್ಕೊಂಡು ನಾನು ಹೆಂಗಿರ್ಬೇಕು ಹಂಗಿರ್ತೀನಿ ಪಾಪ. ಅಣ್ಣ ಅಣ್ಣ ಅಂತಾಳೆ ಕಣವ. ನನಗೆ ಒಂಥರ ಹೊಟ್ಟೆ ಹೊರತೋಯ್ತೊತ್ತಗೆ ಏನು ಮಾಡೋದು ಬಿಡು. ಅದೃಷ್ಟ ಇಲ್ಲ ಕತೆ ಅದೃಷ್ಟ ಇಲ್ಲ. ಒಳ್ಳೆ ಹೆಣ್ಣು ಅವಳು ಒಳ್ಳೆ ಮಗಳು ಏನು ಮಾಡಿ ಏನು ಮಾಡಂಗಿದ್ದದಪ್ಪ ಎಲ್ಲ ಹಣೆ ಬರ. ಅಯ್ಯೋ ಅವ್ರು ಅಪ್ಪ ಮಾಡ್ದಕ್ಕ ಸುಮ್ಗಿರು. ನಿಮ್ಮ ಅತ್ತೆಗೆ ಭಾಳ ಇಷ್ಟ ಆಯ್ತು ಕಣ್ಮಗ ಭಾಳ ಇಷ್ಟ ಆಯಿತು ನಿಮ್ಮ ಅತ್ತೆಗೆ. ಆದರೆ ಅವಳು ಮಾಡಿದ ಕೆಲಸ ಅವ್ರ ಅಪ್ಪ ಮಾಡಿದ ಕೆಲಸದಿಂದ ಇವತ್ತು ಇಷ್ಟೆಲ್ಲ ಆಯಿತು ಕಣ್ ಸುಮ್ಕಿರು. ಇಲ್ದ ಹೋಗಿದ್ರೆ ಇಷ್ಟೆಲ್ಲ ಆಗಂಗಿಲ್ಲ. ಅವಳು ಬಂದು ಮಾರ್ಲೆಮೆ ಹಬ್ಬಕ್ಕೆ ಬಂದು ಅದಕ್ಕೆ ನಾನು ಹಂಗಂದಿದ್ಕೆ ಮಾಡು ನಿನ್ನ ಮಗ ಮಾಡ್ಕೊತಿದ್ದೇವಿಯ ಮಾಡಲೆ ತಾಯಿ ಅಂತ ಅಂದಿದ್ದಕ್ಕೆ ಆಯಿತು ಕಣದಕ್ಕೆ. ನಿಮ್ಮ ಮನೆಗೆ ಮಾಡ್ದಾನೆ ಎಲ್ಲಿಗೆ ಮಾಡೋದೇ ಸಣ್ಣದ್ರಿಂದ ನಂಗೆ ಅಲ್ವ ಹೇಳಿದ್ದು ಅಂದ್ಕೊಂಡೆಲ್ಲವ ಹೇಳ್ಕೊಂಡು ಮಾತಾಡ್ಕೊಂಡು ಹೋದ್ಲು. ಹಂಗೂ ನಾನು ಹಬ್ಬ ಕಳಿತೆ ಬತ್ತೀನಿ ಕಲೆ ಎಲ್ಲ ಕಳ್ದೋಗ್ಬಿಡ್ಲಿ ಆಮೇಲೆ ಬತ್ತೀನಿ ಅಂತ ಅಂದ್ಕೊಂಡು ಅಷ್ಟೊತ್ತು ಕಾಲೆಯ ಇನ್ನೊಂದು 15 ದಿವಸ ಬಿಟ್ಕೊಂಡು ಹೋಗೋದು ಕಾಲೆಯ ಮಾತೇ ಆಗೋಗಿತ್ತು. ನನಗೆ ಕೇಳಿದ ತಕ್ಷಣ ಭಾಳ ಬೇಜಾರಾಯ್ತಿದೆ ಹಿಂಗಂತಿದ್ದಿ ನೀನು ಮಾತಾಗೋದೆ ಅಂತ ಎಲ್ಲೇ ನೀನು ನಿನ್ನ ನಂಬಿದ್ಕೆ ಹಿಂಗೆ ನೀನು ಮಾಡಿದ ಕೆಲಸ ಅಂತಂದಿದ್ದಕ್ಕೆ ಅವರು ಕನ್ನದಕ್ಕೆ ನನ್ನ ಮಗಳನ್ನ ನಾನು ಇಷ್ಟ ಬಂತಾಗ ಮಾಡ್ತೀನಿ ನಿಮ್ಮ ಅಣ್ಣ ಮನೆಗೆ ಮಾಡಕ್ಕಿಡ ನಾನು ಅಂದ್ಬಿಟ್ಟು ಅವರು ಹಿಂಗೆ ಮಾತು ಕೊಟ್ಬಿಟ್ರು ಕನ್ನದಕ್ಕೆ ಅಂತ ಪಾಪ ಹೊತ್ಕೊಂಡಂಗೆ ಅಂದ್ಲು. ಅದಾದಮೇಲೆ ನಂಗೆ ಪಾಪ ಹೊತ್ಕೊಂಡು ನಾನು ಎಲ್ಲೋಗಿದೆ ಮದುವೆಗೆ ಹೋಗಿಲ್ಲ ಅಷ್ಟು ಆಸೆಯಿಂದ ಇದ್ದೆ ಅಂತವ ಅಷ್ಟು ಆಸೆಯಿಂದವ ಮಾಡ್ತೀವಿ ಅಂತ ಚಿಕ್ಕ ವಯಸ್ಸಿಂದ ಹೇಳ್ಬಿಟ್ಟು ಈಗ ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಹೊಸಿ ಬೇಜಾರಾಯ್ತು ಮಗ ನಮಗೆ. ಆ ಪಾರ್ಟಿ ಬೇಜಾರಾಯ್ತು ಏನೋಪ್ಪ ಏನೋ ಋಣ ಸಂಬಂಧಕ್ಕೆಲ್ಲ ಸುಮ್ಮನೆ ನಾವಂಗ ಅನ್ನೋದು ಮಗ. ಋಣ ಸಂಬಂಧ ಈಗ ಏನಾಗಬೇಕು ಅಂತಾರೋ ಅದೇ ಆಗೋದು. ಸುಮ್ಮನೆ ಎಷ್ಟು ಇದು ಮಾಡೋದು ಏನು ಹೇಳು ಏನು ಪ್ರಯೋಜನ ಸುಮ್ಮನೆ. ಅಯ್ಯೋ ಋಣ ಸಂಬಂಧ ಈಗ ಆಯಿತು ಬಿಡವ ಯಾಕೆ ತಲೆ ಕೆಡ್ಸ್ಕೋಬೇಕು. ಅದಕ್ಕೆ ಹೋಯ್ತಾ ಬತ್ತಂಗೆ ಇರಬೇಡಪ್ಪ ನೀನು ಆಯಿತಾ. ತಲೆ ಕೆಡ್ಸ್ಕೊಬೇಡ ಸುಮ್ಮನಿರು. ಪಾಪ ಅವಳಿಗೂ ಒಂದು ಕೆಟ್ಟ ಹೆಸರು ಬರಬೇಡ್ದು ಅಂತ ಅಷ್ಟೇ ನಾನು ಏನೂ ಇಲ್ಲ. ಸರಿ ಬಿಡವ ನಾನು ಯಾಕೆ ಹೋಗೋಣ ಅಲ್ಲಿಗೆ ಹೋಯ್ಕಿಲ್ಲಕ್ಕಂತೆ. ಸರಿ ಹೊಟ್ಟೆ ಸಿಗ್ತದೆ ಊಟ ಮಾಡ್ಬಿಟ್ಟು ಅಲ್ಲಿ ತಗೋತೀನಿ ತಡೀಲಿ. ಹೋಗಪ್ಪ ಊಟ ಮಾಡ್ಬಿಟ್ಟು ಹೋಗು ಹೋಗು ಊಟ ಮಾಡ್ಬಿಟ್ಟು. ವೇಣು ಚೆನ್ನಾಗದೆ ಮಗ? ಚೆನ್ನಾಗಿರ್ಲಿ. ಸ್ಕೂಲ್ಗೆ ಹೋಗಿದ್ಲು ಪುಟ್ಟಿ ಅಲ್ಲಿಗೆ ಹೋಗಿ ಒಂದು ಬೋಟಿ ಪ್ಯಾಕೆಟ್ ತಗೊಟ್ಬಿಟ್ಟು ಮಾತಾಡ್ಸ್ಕೊಂಡು ಬಂದೆ. ಪಾಪ ಅವೇನು ಮಾಡವು ಪಾಪ. ನನ್ನ ಮಗನಿಗೆ ಜವಾಬ್ದಾರಿ ಇಲ್ಲ ಕಣ್ ಸುಮ್ಕಿರ. ಅವನಿಗೆ ಜವಾಬ್ದಾರಿ ಇದ್ರೆ ಹಿಂಗೆ ಮಾಡ್ತಿದ್ನಾ? ಬಡ್ಡೆ ಬುದ್ಧಿ ಕಲ್ತ ಬವ್ವ ಕಲ್ತಿರೋ ಬುದ್ಧಿಯ ಅದೇನು ಅಂತಿರೋ ಅಂತಂಗೆ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.